ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಮನೀಶ್ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ವಾಮಂಜೂರಿಗೆ ಹೋಗ್ತಾ ಇದ್ದೇವೆ. ವಾಮಂಜೂರು ನನ್ನ ಅಮ್ಮನ ಮನೆಗೆ. ಯಾಕೆಂದರೆ ಸ್ವಲ್ಪ ಟೈಮ್ ಆಯಿತು ಆಚೆ ಕಡೆ ಹೋಗದೆ. ಹಾಗೆ ಈಗ ಹೇಗೂ ಫ್ರೀ ಅಲ್ಲ, ಹಾಗೆ ಒಂದೊಂದು ರೌಂಡ್ ಮೇಲೆ ಹೋಗ್ತಾ ಬರೋದು. ಯಾಕಂದರೆ ಮನೆಯಲ್ಲೇ ಕೂತ್ರೆ ಪಾಪ ಇವರಿಗೆ ಸಹ ಸ್ವಲ್ಪ, ಮಗುಗೂ ಅಷ್ಟೇ, ಮಗು ನೋಡಿ ಎಷ್ಟು ಖುಷಿಯಿಂದಿದ್ದಾಳೆ ಈಗ. ಹಾಗಾಗಿ ಈಗ ಹೋಗ್ತಾ ಇದ್ದೇವೆ. ಫುಲ್ ಜಿಗ್ಗಾಗಿದೆ, ಸ್ಟೈಲ್ ಡ್ರೆಸ್ ಆಗಿದೆ. ಒಂದು ಕಸಿನ್ ಕೊಟ್ಟದ್ದು ಮೊನ್ನೆ ಡ್ರೆಸ್ ಅವಳಿಗೆ. ಹಾಗೆ ನನಗೆ ಅಲ್ಲಿಂದ ಒಂದು ಸಿಂಗಿಂಗ್ ಕಾಂಪಿಟೇಷನ್ಗೆ ಜಡ್ಜ್ಮೆಂಟ್ಗೆ ಒಂದು ಹೋಗ್ಲಿಕ್ಕಿದೆ ಇವತ್ತು ಸಹ್ಯಾದ್ರಿ ಕಾಲೇಜಲ್ಲಿ. ಹಾಗೆ ಅಲ್ಲಿ ಇವರನ್ನು ಬಿಟ್ಟು ಊಟ ಮಾಡಿ ನಾನು ಅಲ್ಲಿಂದ ಕಾಂಪಿಟೇಷನ್ ಮುಗಿಸ್ಕೊಂಡು ಬರಬೇಕು. ಅವಳು ಕೂಡ ಬರ್ತಾಳೆ ಅಂತ. ನಿದ್ದೆ ಮಾಡ್ತೀನಿ ಹಿಂಗೆ. ಈಗ ಹೋಗ್ತಾ ಮಾತಾಡೋ. ಈಗ ಅಂದ್ರೆ ನಾವು ಮನೆಯಿಂದ ಹೊರಡುವಾಗ ಒಂದು ಟೈಮ್ ಫಿಕ್ಸ್ ಮಾಡಿದ್ವಿ, ಸ್ವಲ್ಪ ಆಚೆ ಆಯ್ತು. ಈಗ ಅಂತಲ್ಲ, ಯಾವಾಗಲೂ ಆಗ್ತದೆ, 1 ಗಂಟೆ ಆಚೆ ಆಯ್ತು. ಈಗ ಶಾರ್ಟ್ ಕಟ್ ಅಲ್ಲಿ ಹೋಗ್ತಿದ್ದೇನೆ ಈಗ, ಯಾಕಂದ್ರೆ ಆಚೆ ಕಡೆ ತುಂಬಾ ಟ್ರಾಫಿಕ್. ಈಗ ಇದು ಸೀದಾ ಮೇರೆ ಇಲ್ಲಿಗೆ ಜಾಯಿಂಟ್ ಆಗ್ತದೆ, ಇಲ್ಲಿಂದ ಸ್ವಲ್ಪ ಹತ್ರ ಆಗ್ತದೆ ವಾಮಂಜೂರಿಗೆ. ಬನ್ನಿ ಹೋಗಿ ಅಲ್ಲಿ ಮೀಟ್ ಆಗುವ, ಅಲ್ಲಿ ಸಿಗುವ. ಇಲ್ಲಿ ರೀಚ್ ಆಗ್ತಾ ಬಂದ್ವಿ, ಹತ್ರ ಆಗ್ತಾ ಬಂದ್ವಿ. ಇಲ್ಲಿಂದ ಒಂದು 2 ರೋಡ್ ಡಿವೈಡ್ ಆಗ್ತದೆ. ಅಲ್ಲಿ ಇನ್ನೊಂದು ರೋಡ್ ಫುಲ್ ಮಳೆಗೆ ಹೋಗಿದೆ ಅಂತೆ. ಹಾಗೆ ಆಚೆ ಒಂದು ರೋಡಿಂದ ಹೋಗಬೇಕು. ಇಲ್ಲಡಿ ಪಾಪು ಮಲಗಿದ್ದಾಳೆ. ಈಗ ಅವಳನ್ನು ಮೆಲ್ಲ ಹೋಗಿ ಮಲಗಿಸ್ಬೇಕು. ನಿದ್ದೆ ಬಂದಿದೆ ಪಾಪ ಚಿಕ್ಕಿನಿ ಬಿಟ್ಟೆಗೆ. ಇಲ್ಲಿಗೆ ರೀಚ್ ಆದ್ವಿ ನಾವು. ನೋಡಿ ಮನೆ ನೀವು ಇದಕ್ಕಿಂತ ಮುಂಚೆ ಕೂಡ ನೋಡಿದ್ದೀರಿ. ಹಾಂ ಚಾನ ಚಾದಿತ್ತು ಅನ್ನಿಸ್ತಾ ಬರ್ತಾನೆ. ಇಲ್ಲಿ ನಾನು ಹೋಗುವಾಗ ಪ್ಲೇ ಮ್ಯಾಟ್ ಕೂಡ ತಗೊಂಡು ಹೋಗಿದ್ದೆ. ಯಾಕಂದರೆ ಇವಾಗ ಅವಳು ಸ್ವಲ್ಪ ಮೂಮೆಂಟ್ ಎಲ್ಲ ಆಗ್ತಾ ಇರ್ತಾಳಲ್ಲ, ಸೊ ಚಾಪೆಲ್ಲ ಹಾಕಿ ಅದರ ಮೇಲೆ ಬೆಡ್ಶೀಟ್ ಹಾಕಿದರೆ ಅವಳಿಗೆ ಕರೆಕ್ಟ್ ಆಟ ಆಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಇದೊಂದು ಗೊತ್ತಿರ್ಬೋದು, ನಾವು ಎಲ್ಲಿಗಾದರೂ ಹೋಗಬೇಕಂದ್ರೆ 1 ದಿವಸ ಆಗಿರ್ಬೋದು, 2 ದಿವಸ ಆಗಿರ್ಬೋದು, ಮಕ್ಕಳಿರೋರಿಗೆ ಅಂದರೆ ಎಲ್ಲ ಅವ್ರದ್ದು ಪ್ರತಿಯೊಂದು ಐಟಮ್ ಕೂಡ ನಾವು ತಗೊಂಡು ಹೋಗಬೇಕಾಗುತ್ತೆ. ಸೊ ಹಾಗೆ ಅವಳು ಕೂಡ ಅಷ್ಟೇ, ತುಂಬ ಅಂದರೆ ಹೊರಗಡೆ ಎಲ್ಲ ಹೋಗುವಾಗ ಫುಲ್ ಆ್ಯಕ್ಟಿವ್ ಆಗಿರ್ತಾಳೆ, ಕರೆಕ್ಟ್ ನಿದ್ದೆ ಮಾಡ್ತಾಳೆ. ಸೊ ಈ ಥರ ಇರ್ತಾಳೆ. ಮನೆಯಲ್ಲಿ ಸ್ವಲ್ಪ ಒಬ್ಬಳೇ ಇರ್ತೇನಲ್ಲ, ಸೊ ಆವಾಗೆಲ್ಲ ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ. ನಿದ್ದೆನೂ ಅಷ್ಟೇ ಕರೆಕ್ಟಾಗಿ ಮಾಡ್ತಾ ಇರಲ್ಲ. ಏನು ಮಾಡಲಿಕ್ಕಾಗಲ್ಲ, ಮಕ್ಕಳೆಲ್ಲ ಒಂದೊಂದು ಟೈಮ್ ಒಂದೊಂದು ರೀತಿ ಇರ್ತಾರಲ್ಲ. ಸೊ ಇದು ಇಲ್ಲಿ ನಾನು ಸಂಜೆ ಟೈಮಿಗೆ ಅತ್ತೆ ಇವರದು ಕಾಲೇಜಲ್ಲೆಲ್ಲ ಇರುವಾಗ ನಾವು ಪ್ರತಿಭಾ ಕಾರಂಜಿ ಆ ಥರ ಎಲ್ಲ ಹೋಗ್ತಾ ಇರ್ತೇವೆ. ಹೈಸ್ಕೂಲಲ್ಲಾಗಿರ್ಬೋದು, ಕಾಲೇಜಲ್ಲಿ, ಡಿಗ್ರಿ ಕಾಲೇಜಲ್ಲೆಲ್ಲ. ಸೊ ಯಾರೆಲ್ಲ ಹೋಗಿದ್ದೀರಾ, ಈ ಥರ ಇರ್ಬೋದು ತುಂಬ ಜನ. ಅಂದರೆ ಏನು ಹೇಳ್ತಾರದು, ಎಕ್ಸ್ಟ್ರಾ ಈ ಥರ ಸಿಂಗಿಂಗ್ ಆಗಿರ್ಬೋದು, ಡ್ಯಾನ್ಸಿಂಗ್, ಈ ಥರ ಎಲ್ಲ ಇಂಟ್ರೆಸ್ಟ್ ಇರೋರು ಇರ್ಬೋದು. ಯಾಕಂದರೆ ನಾನು ಕೂಡ ಅಷ್ಟೇ ಕಾಲೇಜಲ್ಲಿರುವಾಗ ನನಗೆ ಈ ಥರದ್ದೆಲ್ಲ ಅಂದರೆ ತುಂಬ ಇಂಟ್ರೆಸ್ಟ್ ಇತ್ತು. ಎಜುಕೇಷನ್ ಜೊತೆಗೆ ಸಿಂಗಿಂಗ್ ಕಾಂಪಿಟೇಷನ್ಗೆ ಎಲ್ಲ ನಾನು ಕೂಡ ಹೋಗ್ತಾಯಿದ್ದೆ. ಅದ್ರ ಜೊತೆಗೆ ಸ್ಪೋರ್ಟ್ಸ್ ಕೂಡ ಅಷ್ಟೇ. ಸೊ ಇದೆಲ್ಲ ನೋಡುವಾಗ ನಮ್ಮದು ಮುಂಚಿಂದು ಏನಿದೆ ಚೈಲ್ಡ್ಹುಡ್ ಎಲ್ಲ ನೆನಪಾಗ್ತಾಯಿತ್ತು. ಈ ಥರ ಪ್ರಮಾಣ ಪತ್ರ ಎಲ್ಲ ನನಗೆ ಪ್ರಬಂಧ ಸ್ಪರ್ಧೆಗೆ ನನಗೂ ಕೂಡ ಸಿಗ್ತಾಯಿತ್ತು. ಸೊ ಇದು NSS ಕ್ಯಾಂಪ್ ಇದೆ ಅನಿಸುತ್ತೆ, ಹೌದು. ಆ್ಯಕ್ಚುಲಿ ಸೇಮ್ ನಾನು ಕೂಡ ಅದೇ ಕ್ಯಾಂಪಿಗೆ ಹೋಗಿದ್ದೆ, ಅಲ್ಲೇ ನಮ್ಮದು ಪರಿಚಯ ಆದದ್ದು. ಕೆಲವರಿಗೆ ಸ್ಟೋರಿ ಗೊತ್ತಿರ್ಬೋದು ನಮ್ಮದು. ನಾವು ಹೇಳಿದ್ದೇನೆ, ನೆಕ್ಸ್ಟ್ ನೋಡುವ, ನಮ್ಮದು ಲವ್ ಸ್ಟೋರಿ ವಿಡಿಯೋ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಅದ್ರ ಜೊತೆಗೆ ಇಲ್ಲಿ ಆಲ್ಬಮ್ ಇತ್ತು. ನನಗೆ ಇದೆಲ್ಲ ನೋಡೋದಂದರೆ ತುಂಬ ಖುಷಿ, ನನಗಂತಲ್ಲ ಎಲ್ರಿಗೂ ಕೂಡ ಅಷ್ಟೇ. ಇಲ್ಲಿ ನೋಡ್ಬೋದು ಇವರು ಯಾವ ಥರ ಇದ್ದರು ಅಂತ ಕಾಲೇಜಲ್ಲಿ. ಇದು ಡಿಗ್ರಿ ಕಾಲೇಜ್, ಅವ್ರ ಕಾರ್ಶೀಟ್ ಕಾಲೇಜಲ್ಲಿ ಕಲ್ತಿರುವಂಥದ್ದು. ಸೊ ಅವರಿಗೆ ಈ ಥರ ಕರ್ಲಿ ಹೇರ್ ಕೂಡ ಅಷ್ಟೇ, ಅಂದರೆ ಡಿಗ್ರಿ ಕಾಲೇಜಿಂದ ಆ ಥರ ಕರ್ಲಿ ಹೇರ್ ಬಂದದ್ದು. ಅಂದರೆ ಚಿಕ್ಕ
ಚಿಕ್ಕಂದಿನಿಂದ ಕೂಡ ಕರ್ಲಿ ಹೇರ್ ಇರಲಿಲ್ಲಂತೆ, ನೈಸ್ ಹೇರ್ ಇತ್ತು. ಸಡನ್ ಅದೇನೋ ಸ್ಟಾರ್ಟ್ ಆಯಿತು. ಸೊ ಇದು ನೋಡ್ಬೋದು ಯಾವ ಥರ ಇದ್ರು ಅಂತ ಇದರಲ್ಲೆಲ್ಲ. ಸೊ ನಮಗೂ ಕೂಡ ಅಷ್ಟೇ, ನಮ್ಮ ಫೋಟೋಸೆಲ್ಲ ಮುಂಚಿನ ಫೋಟೋಸೆಲ್ಲ ನೋಡುವಾಗ ನಮಗೆ ತುಂಬ ಫನ್ನಿ ಅನಿಸುತ್ತೆ. ಯಾಕಂದರೆ ನಾವು ತಿಂಗಳು ನೋಡಿದರೆ ಕೂಡ ಕೆಲವೊಮ್ಮೆ ಚೇಂಜಸ್ ಆಗಿರ್ತೇವೆ. ನಮ್ಮದು 2 ಮಂತ್ ಬ್ಯಾಕ್ ಇದು ಫೋಟೋಸ್ ನೋಡುವಾಗ ಸ್ವಲ್ಪ ಕೆಲವೊಮ್ಮೆ ಸಪುರ ಇರ್ತೀವಿ, ತೋರ ಇರ್ತೀವಿ. ಇನ್ನು ನಮ್ಮದು ಚೈಲ್ಡ್ಹುಡ್ ಇದ್ದಂತೂ ಫುಲ್ ಚೇಂಜಸ್ ಇರ್ತೀವಿ. ನಾನು ಕೂಡ ಅಷ್ಟೇ. ಸೊ ಇವಾಗ 10th ತನಕ ಒಂದು ರೀತಿ ಇದ್ದೆ, ಸೊ ಆಮೇಲೆ ಒಂದು ರೀತಿ ಈ ಥರ. ಸೊ ಇಲ್ಲಿ ಇದು ಇವರ ಅಪ್ಪ ನೋಡ್ಬೋದು, ಅದರ ಜೊತೆಗೆ ಅಮ್ಮಂದು ಫೋಟೋ ಇತ್ತು, ತಂಗಿ ಮತ್ತು ಸೇಮ್ ಟೀ ಶರ್ಟ್ ಮತ್ತು ಪ್ಯಾಂಟ್, ಇಬ್ಬರು ಕೂಡ ಹುಡುಗನ ರೀತಿ ಕಾಣ್ತಿದ್ದಾರೆ ನೋಡ್ಬೋದು. ಸೊ ಇದೆಲ್ಲ ಒಂದು ಒಳ್ಳೆ ಮೆಮೊರಿ ಅಂತಲೇ ಹೇಳ್ಬೋದು. ಯಾಕಂದರೆ ಮುಂಚೆ ನಮ್ಮ ಟೈಮಲ್ಲೆಲ್ಲ ಈ ಥರ ಎಲ್ಲ ಕ್ಯಾಪ್ಚರ್ ಮಾಡಿ ಇಟ್ಟಿರುವಂಥದ್ದೆಲ್ಲ ಕಮ್ಮಿ ನಮಗೆ ನೋಡಲಿಕ್ಕೆ ಸಿಗುವಂಥದ್ದು. ನಮ್ಮದು ಅಂದರೆ ಕಮ್ಮಿ ಈ ಥರ ಇರೋದು ಫೋಟೋಸ್ ಎಲ್ಲ. ಸೊ ಹಾಗೆ ಖುಷಿ ಆಗ್ತಿತ್ತು. ಪ್ರತಿಯೊಂದು ಇದೆ, ಹೈಸ್ಕೂಲ್ ಇದಾಗಿರ್ಬೋದು, ಇದು ಪ್ರೈಮರಿದ್ದು ಅನಿಸುತ್ತೆ. ಅವರು ಪ್ರೈಮರಿ ಎಲ್ಲ ನೀರ್ಮಾರ್ಗ ಅಲ್ಲೇ ಕಲ್ತಿರುವಂಥದ್ದು. ಸೊ ಇದು ಅವರ ಅಮ್ಮಂದು ಅಣ್ಣ ಅವರ ಜೊತೆ ಇದೆ. ಅವರ ಅಮ್ಮ ಮತ್ತು ಅವರ ಅಮ್ಮನ ತಂಗಿ ಇಬ್ಬರು ಒಂದೇ ರೀತಿ ಇದ್ದಾರೆ ನೋಡ್ಬೋದು. ಈ ಫೋಟೋಸ್ ಎಲ್ಲ ನಾನು ಮುಂಚೆ ಕೂಡ ನೋಡಿದ್ದೆ, ಬಟ್ ಏನೋ ನಮಗೆ ಕೆಲವೊಮ್ಮೆ ಇವಾಗ ನನ್ನ ಫೋನಲ್ಲೂ ಕೂಡ ಅಷ್ಟೇ, ನಮ್ಮ ಗ್ಯಾಲರಿಯಲ್ಲಿ ಏನು ಫೋಟೋಸ್ ಎಲ್ಲ ಇರುತ್ತೆ, ಸೊ ಅದನ್ನೆಲ್ಲ ವಾಪಸ್ ನೋಡ್ತಾ ಇರ್ತೀನಿ ಕೆಲವೊಮ್ಮೆ. ಅಂದರೆ ಆಲ್ರೆಡಿ ನೋಡಿದರೂ ಕೂಡ ಅಷ್ಟೇ, ಪಾಪು ಇದ್ದೆಲ್ಲ ಅವಳು ಚಿಕ್ಕನಿಂದ ಅಂದರೆ 1 ಮಂತಲ್ಲೆಲ್ಲ ಹೇಗಿದ್ಲು, 2 ಮಂತಲ್ಲಿ ಚೇಂಜಸ್. ಸೊ ಈ ಥರ ಎಲ್ಲ ನನಗೆ ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಇದೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿರ್ತಾರಲ್ಲ, ಸೊ ಆವಾಗೆಲ್ಲ ತೆಗೆದಿರುವಂಥ ಫೋಟೋ. ಒಂದೊಂದು ಫೋಟೋ ನೋಡ್ತಾ ಇರುವಾಗ ಸೊ ಅದರದ್ದು ಸ್ಟೋರಿ ಎಲ್ಲ ಹೇಳ್ತಾಯಿದ್ರು. ಅದರ ಜೊತೆಗೆ ಇವರದೊಂದು ತುಂಬ ಒಳ್ಳೆ ಫೋಟೋ ಇತ್ತಂತೆ. ಸೊ ಅದು ಫೋಟೋ ಇಲ್ಲ ಅಂತ ಹೇಳ್ತಾಯಿದ್ರು, ಇವರು ಕೂಡ ಹೇಳ್ತಾಯಿದ್ರು ತುಂಬ ಒಳ್ಳೆ ಬಂದಿತ್ತು, ಬಟ್ ಅದು ಫೋಟೋನೇ ಇಲ್ಲ, ಯಾರೋ ತೆಗೆದಿದ್ದಾರೆ ಅಂತ. ಸೊ ಎಲ್ಲೋಗಿದೆ ಅಂತ ಗೊತ್ತಿಲ್ಲ. ಇಲ್ಲಿ ನೋಡ್ಬೋದು, ಈ ಖಾಲಿ ಪೇಜಲ್ಲಿ ಆ ಫೋಟೋ ಇತ್ತಂತೆ. ಸೊ ಆ ಫೋಟೋಸ್ ಇಲ್ಲ ಅಂತ ಹೇಳ್ತಾಯಿದ್ರು. ಇದು ಇವರ ತಂದೆ ಸೆಲೂನಲ್ಲಿರುವಾಗ ತೆಗೆದಿರುವಂಥ ಫೋಟೋ. ನೋಡ್ಬೋದು ಹೇಗಿದ್ರು ಅಂತ ಇವರು. ಒಂದೊಂದರಲ್ಲಿ ಸ್ವಲ್ಪ ದೊಡ್ಡದಾಗುವಾಗ ಇನ್ನೂ ಕೂಡ ಸಪೂರ ಆಗಿದ್ರು. ಅವ್ರು ಆಲ್ಮೋಸ್ಟ್ ಅಂದರೆ ಸಪೂರನೇ ಇದ್ರು. ಇಲ್ಲಿ ನೆಕ್ಸ್ಟ್ ಫೋಟೋ ಇಲ್ಲಿ ನೋಡ್ಬೋದು, ಇವರ ಅಮ್ಮ ಮತ್ತು ತಂಗಿ ಇದ್ದಾರೆ. ಅದರ ಜೊತೆಗೆ ಅಜ್ಜಿ ಜೊತೆ ಕೂಡ ಇದೆ ನೋಡ್ಬೋದು. ಇದು ಅವರ ಅಜ್ಜಿ, ಇದು ಅಮ್ಮ ಮತ್ತು ತಂಗಿ. ಸೊ ಅಜ್ಜಿ ಅಂದರೆ ಅವರಿಗೆ ತುಂಬ ಇಷ್ಟ. ಯಾಕಂದರೆ ಹೇಳ್ತಾರಲ್ಲ, ನಮಗೆ ಅಜ್ಜಿ ಅವರೆಲ್ಲ ಇರಲಿಲ್ಲ ಅಂದರೆ ಚಿಕ್ಕನ್ನಲ್ಲಿ, ಅದೆಲ್ಲ ನೆನಪಿಲ್ಲ. ಸೊ ಅಜ್ಜಿ ಬಗ್ಗೆ ಎಲ್ಲ ಹೇಳ್ತಿರ್ತಾರೆ. ಇಲ್ಲಿ ಪಾಪು ಇವಾಗ ಒಂದು ನಿದ್ದೆ ಮಾಡಿದ್ಲು, ಇಲ್ಲಿ ಆಟ ಆಡ್ತಿದ್ದಾಳೆ ನೋಡ್ಬೋದು. ಇವರಂದರೆ ಒಂದು ಫಂಕ್ಷನ್ ಇತ್ತು, ಹಾಗಾಗಿ ಹೋಗಿದ್ದಾರೆ. ಸೊ ಇನ್ನು ಬರಬೇಕಷ್ಟೇ. ಇದು ಡ್ರೆಸ್ ನೋಡ್ಬೋದು, ಕ್ಯೂಟ್ ಇದೆ ಅಲ್ಲ. ನನಗಂದರೆ ಈ ಥರ ಸ್ಲೀವ್ ಇರುವಂಥದ್ದು ಹಾಕಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ಚಳಿ ಅಥವಾ ಮಳೆ ಆ ಥರ ಎಲ್ಲ ಇದ್ದರೆ ಮಾತ್ರ ಫುಲ್ ಕವರ್ ಇದ್ದು ಹಾಕ್ತೀನಿ. ಸೊ ಇಲ್ಲಾಂದರೆ ಈ ಥರ ಡ್ರೆಸ್ಸಲ್ಲಿ ಮಕ್ಕಳನ್ನು ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಇದೇ ವಿಡಿಯೋದಲ್ಲಿ ನಾನು 6 ಮಂತ್ ಇದ್ದು ನಾನು ವಿಡಿಯೋ ಶೂಟ್ ಮಾಡಿದ್ದೆ. ಅಂದರೆ ಫೋಟೋ ತೆಗೆದಿರುವಂಥದ್ದು ನಾವು ಇಂಡಿಪೆಂಡೆನ್ಸ್ ಡೇ ದಿವಸ. ಅವಳಿಗೆ ಆಲ್ರೆಡಿ 6 ಮಂತ್ ಆವಾಗ ಕಂಪ್ಲೀಟ್ ಆಗಿತ್ತು, ಬಟ್ ಆ ಮಂತಲ್ಲಿ ಇಂಡಿಪೆಂಡೆನ್ಸ್ ಡೇ ಬಂದಿರೋದ್ರಿಂದ ಆ ಥೀಮಲ್ಲೇ ಫೋಟೋ ಶೂಟ್ ಮಾಡಿದ್ವಿ. ಬಟ್ ವಿಷಯ ಏನಾಯ್ತಂದರೆ 5th ಮಂತ್ ಇದೊಂದು ಪೆಂಡಿಂಗ್ ಆಗಿದೆ. ಅಂದರೆ ನಾನು ಲಾಸ್ಟ್ ಟೈಮ್ ನೋಡಿರ್ಬೋದು, ಅಮ್ಮನ ಮನೆಯಲ್ಲಿದ್ದೆ. ಸೊ ಆವಾಗ ಆಗಲಿಲ್ಲ ಮಾಡಲಿಕ್ಕೆ. ಇನ್ನು 5th ಮಂತ್ ಇದೊಂದು ಮಾಡಬೇಕು ಅಂತ ಇದ್ದೀವಿ. ಯಾಕಂದರೆ ಅಟ್ಲೀಸ್ಟ್ ಅದು ಬರ್ಡೇ ದಿವಸ ನಮಗೆ ಪ್ರತಿ ಮಂತಿದ್ದು ಹಾಕಲಿಕ್ಕಿರುತ್ತಲ್ಲ, ಅದಕ್ಕಾದರೂ ಬೇಕಾಗುತ್ತೆ ಅಂತ ಒಂದು ಕಾನ್ಸೆಪ್ಟ್ ಶೂಟು ಬಾಕಿಯಾಗಿದೆ. ಸೊ ಅದನ್ನೊಂದು ಮಾಡಬೇಕು. ಇದು ನೀವು ನೋಡ್ಬೋದು, ಸಡನ್ ಅವತ್ತು ಕೂಡ ಅಷ್ಟೇ. ಇವರು ಇವಾಗ ಸದ್ಯಕ್ಕೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಎಲ್ಲ ಅಂದರೆ ಸ್ವಲ್ಪ ಅರ್ಜೆಂಟಲ್ಲಿ ಮಾಡಿದ್ವಿ. ಅಂದರೆ ಹೊರಗಡೆ ಹೋಗಿದ್ವಿ, ಅವರು ಬಂದ ತಕ್ಷಣ ಅವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಅವತ್ತೇ ಮಾಡಿದ್ವಿ. ಅವರೊಂದು ಶಾಲ್ ತಂದರು, ಅಲ್ಲೇ ಕೆಳಗಡೆ ಶಾಪ್ ಇತ್ತು, ಅಲ್ಲಿಂದ ಒಂದು ಗ್ರೀನ್ ಶಾಲ್ ತಗೊಂಡು ಬಂದರು.
ಅದರ ಜೊತೆಗೆ ಅವಳ ಹತ್ರ ಒಂದು ಆವಾಗ ಡ್ರೆಸ್ ನೋಡಿದ್ರಲ್ಲ, ಸೊ ಅದನ್ನೇ ಉಲ್ಟಾ ಮಾಡಿ ಹಾಕಿದ್ರು ವೈಟಿಗೆ ಅಂತ. ಆಮೇಲೆ ಶರ್ಟ್ ಇತ್ತು ಆರೆಂಜ್ ಇತ್ತು, ಸೊ ಅದನ್ನೇ ಆ ಥರ ಕ್ಯಾಪ್ ಥರ ಮಾಡಿ, ನೆಕ್ಸ್ಟ್ ಈ ಸ್ವಲ್ಪ ಬಳೆ, ರಬ್ಬರ್ ಬ್ಯಾಂಡ್, ಆಮೇಲೆ ಕೇಸರಿ ಬಿಳಿ ಹಸಿರು ಹೂವಿಂದು ಒಂದು ತಗೊಂಡು ಬಂದು ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿತ್ತು. ಯಾಕಂದರೆ ನಾವು ಕೆಲವೊಮ್ಮೆ ತುಂಬ ಪ್ಲ್ಯಾನ್ ಮಾಡಿರ್ತೀವಿ, ಅದು ಮಾಡಬೇಕು ಇದು ಮಾಡಬೇಕು ಅಂತ, ಬಟ್ ಸಡನ್ನಾಗಿ ಯಾವುದು ಮಾಡ್ತೀವಲ್ಲ ಅದು ಕೆಲವೊಮ್ಮೆ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇದು ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ನೆಕ್ಸ್ಟ್ ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ. ಸೊ ಅದಕ್ಕೆ ಕೃಷ್ಣಂದು ಏನಾದರೂ ಕಾನ್ಸೆಪ್ಟ್ ಮಾಡಬೇಕು ಅಂತ ಇದ್ದೀವಿ. ನೋಡುವ ಯಾವ ಥರ ಮಾಡೋದು ಅಂತ ನೋಡಬೇಕು. ಇಲ್ಲಿ ಇವರು ಕಚ್ಚಾ ಥರ ಕಟ್ತಾ ಇದ್ದಾರೆ, ಅದು ಶಾಲನ್ನು ತುಂಬ ಚೆನ್ನಾಗಿ ಕಟ್ಟಿದ್ರು. ನನಗಂದರೆ ಒಬ್ಬಳೇ ಇರುವಾಗ ಇದೆಲ್ಲ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಗೊತ್ತಿರ್ಬೋದು. ಫೋಟೋಶೂಟ್ ಎಲ್ಲ ಇರುವಾಗಂತೂ ಇಬ್ಬರು ಬೇಕೇ ಬೇಕಾಗುತ್ತೆ. ಅದರ ಜೊತೆಗೆ ಅವರು ನಿದ್ದೆಯಿಂದ ಎದ್ಮೇಲೆ ಸ್ವಲ್ಪ ಹೊತ್ತಾದಮೇಲೆ ಬೇಗ ಮಾಡಬೇಕಾಗುತ್ತೆ. ಅವ್ರದ್ದು ಮೂಡಿ ಆವಾಗ ಕರೆಕ್ಟ್ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ತುಂಬ ಅಂದರೆ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ಲು. ನನಗೆ ಆ ಥರ ನೋಡಿ ಫುಲ್ ನೆಗಡಲಿಕ್ಕೆ ಬರ್ತಾ ಇತ್ತು ಅವಳನ್ನು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರೆಲ್ಲ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.